ಉಪಾಸನೆ ಅಂದರೆ ಉಪ ಆಸನೆ. ಉಪ ಅಂದ್ರೆ ಉಪರಿ, ಆಸನೆ ಅಂದ್ರೆ ಸಮೀಪ. ಭಗವಂತನ ಸಮೀಪದಲ್ಲಿರ್ಲಿಕ್ಕೆ ಉಪಾಸನೆ ಅಂತ ಹೇಳೋದು. ಸ್ವಲ್ಪ ವಿಚಾರ ಮಾಡಿ ನೋಡಿ, ನಮ್ಮಲ್ಲಿ ಹಲವಾರು ರೀತಿಯ ಉಪಾಸನೆ ನಡೀತವೆ. ನಮ್ಮ ರಾಷ್ಟ್ರದ ದೇವತೆ ಯಾರು? ರಾಷ್ಟ್ರದ ದೇವತೆ ಶ್ರೀರಾಮಚಂದ್ರ. ಧರ್ಮ ಯಾವಾಗ ರಾಷ್ಟ್ರದಲ್ಲಿ ಶ್ರೀರಾಮಚಂದ್ರನ ಉಪಾಸನೆ ನಡೀತದೆ, ಆವಾಗ ಅಲ್ಲಿ ಧರ್ಮ ಹರಡುತ್ತದೆ. ಉಪಾಸನೆ ಮಾಡಿದಾಗ ಆ ದೇವತೆಯ ಶಕ್ತಿ ನಮ್ಮಲ್ಲಿ ಮೂಡಿ ಬರ್ತದೆ. ಅದಕ್ಕೆ ಉಪಾಸನೆ ಅಂತ ಹೇಳೋದು. ಬಾಂಬೆಯಲ್ಲಿ ಅಧಿದೇವತೆ ಮಹಾಲಕ್ಷ್ಮಿ, ಧನ. ಸೊ ಉಪಾಸನೆ ಮಾಡಿದಾಗ ಧನ ಪ್ರಾಪ್ತಿಗೋಸ್ಕರ ಜನ ಮಾಡ್ತಾರೆ. ನಮ್ಮಲ್ಲಿ ಕುಲದೇವತೆ ಅಂತಿದ್ದಾರೆ. ಕುಲದೇವತೆ ಅಂದ್ರೆ ಕುಲದೇವತೆ ಉಪಾಸನೆ ಮಾಡಿದಾಗ ಆ ಕುಲದಲ್ಲಿ ಆ ದೇವತೆಯ ಗುಣಗಳು ಮೂಡಿ ಬರ್ತವೆ. ಅದಕ್ಕೆ ಕುಲದೇವತೆ ಉಪಾಸನೆ ಅಂತ ಹೇಳುದು. ಅದೇ ರೀತಿ ನಮ್ಮ ಪೂಜಾ ರೂಮ್ನಲ್ಲಿ ನಾವು ಉಪಾಸನೆ ಮಾಡ್ತೇವೆ. ಅದು ಮನೆಯ ಮಂದಿಯೆಲ್ಲ ಆ ದೇವತೆಯ ಗುಣಗಳು ಮೂಡಿ ಬರ್ತವೆ. ಅದಕ್ಕೆ ಪೂಜಾ ರೂಪದಲ್ಲಿ ಉಪಾಸನೆ. ಅದೇ ರೀತಿ ನನ್ನಲ್ಲಿ ಅಂತರಂಗ ಉಪಾಸನೆ ಇರ್ತದೆ. ಅದಕ್ಕೆ ಇಷ್ಟ ದೇವತೆ ಅಂತ ಹೇಳುದು. ಆ ಇಷ್ಟ ದೇವತೆ ಗುಣಗಳು ನಮ್ಮಲ್ಲಿ ಮೂಡಿ ಬರ್ತವೆ. ನಿಮ್ಮ ಇಷ್ಟ ದೇವತೆ ಯಾರು ಚಿಂತನೆ ಮಾಡಿ. ಆ ಇಷ್ಟ ದೇವತೆ ನನ್ನಲ್ಲಿದ್ದಾರೆ ಅಂತ ಚಿಂತನೆ ಮಾಡಿ. ಶಿವ ಇಷ್ಟ ದೇವತೆ ಆದ್ರೆ ಶಿವನ ಗುಣಗಳು ವೈರಾಗ್ಯ, ಜ್ಞಾನ ನಮ್ಮಲ್ಲಿ ಮೂಡಿ ಬರ್ತದೆ. ರಾಮ ಇಷ್ಟ ದೇವತೆ ಆದರೆ ರಾಮನ ಗುಣ ಧರ್ಮ ಅದು ನಮ್ಮಲ್ಲಿ ಮೂಡಿ ಬರ್ತದೆ. ಶ್ರೀಕೃಷ್ಣ ಇಷ್ಟ ದೇವತೆ ಆದರೆ ಪ್ರೇಮ ನಮ್ಮಲ್ಲಿ ಮೂಡಿ ಬರ್ತದೆ. ಯದ್ಭಾವಯತಿ ತದ್ಭವತಿ. ನಾವು ಏನನ್ನು ಭಾವನೆ ಮಾಡ್ತೀವಿ ಅದನ್ನು ನಮ್ಮಲ್ಲಿ ಮೂಡಿ ಬರ್ತದೆ. ಮುಕ್ತಿ ಮಾರ್ಗದಲ್ಲಿದ್ದಾಗ ಸದ್ಗುರುವಿನ ಉಪಾಸನೆ. ಧ್ಯಾನ ಮೂಲಂ ಗುರೋರ್ ಮೂರ್ತಿ, ಪೂಜಾ ಮೂಲಂ ಗುರೋರ್ ಪದಂ, ಮಂತ್ರ ಮೂಲಂ ಗುರೋರ್ ವಾಕ್ಯಂ, ಮೋಕ್ಷ ಮೂಲಂ ಗುರುಕೃಪಾ. ಇದು ಗುರು ಉಪಾಸನೆ. ಆ ಗುರುವಿನ ಉಪಾಸನೆ ಮಾಡ್ತಾ ಮಾಡ್ತಾ ಗುರುವಿನ ಗುಣಲಕ್ಷಣಗಳು ನಮ್ಮಲ್ಲಿ ಮೂಡಿ ಬರ್ತವೆ. ಅದಕ್ಕೆ ಉಪಾಸನೆ ಅಂತ ಹೇಳುದು. ಇದಕ್ಕೆ ಸಗುಣ ಉಪಾಸನೆ ಅಂತ ಹೇಳುದು. ನಿಮ್ಮ ಆರಾಧ್ಯ ದೇವ ಯಾರು, ಆ ಆರಾಧ್ಯ ದೇವದ ಉಪಾಸನೆ ಏನ್ ಮಾಡ್ತೀರಾ ಅದನ್ನ ಚಿಂತನೆ ಮಾಡಿ. ನಿಮ್ಮ ಇಷ್ಟ ದೇವತೆ ನನ್ನ ಶರೀರದಲ್ಲಿದ್ದಾಳೆ, ಅದು ಶರೀರದಲ್ಲಿದ್ದಾರೆ. ನನ್ನ ಶರೀರ ಅನ್ನೋದು ದೇಗುಲ, ದ ಬಾಡಿ ಇಸ್ ದ ಟೆಂಪಲ್. ಅದ್ರಲ್ಲಿ ನನ್ನ ಇಷ್ಟ ದೇವತೆ ಇದ್ದಾರೆ. ಆ ಇಷ್ಟ ದೇವತೆಯ ಗುಣಗಳನ್ನ ಚಿಂತನೆ ಮಾಡಿ. ಆ ಇಷ್ಟ ದೇವತೆಯ ಭಾವ ಹೇಗಿರುತ್ತೆ ಆ ಭಾವದಲ್ಲಿ ನೀವು ಕೂಡ ಇದ್ದು ಬಿಡಿ. ಇದು ಉಪಾಸನೆ.
असतो मा सद्गमय तमसो मा ज्योतिर्गमय मृत्योर्मा अमृतं गमय। ओम शांति शांति शांति। पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते। ओम ಶಾಂತಿ ಶಾಂತಿ ಶಾಂತಿ। ನಾನು ನಾನೆಂಬುದು ನಾನಲ್ಲ, ಈ ದೇಹ ಮನಬುದ್ಧಿ ನಾನಲ್ಲ, ಸಚಿದಾನಂದಾತ್ಮ ಶಿವನಾಮ್ನಾನೇ ಶಿವೋಹಂ ಶಿವೋಹಂ ಶಿವೋಹಂ। ಆತ್ಮದರ್ಶನಂ ಬ್ರಹ್ಮದರ್ಶನಂ ಬ್ರಹ್ಮದರ್ಶನಂ ಸತ್ಯದರ್ಶನಂ ಅಂತರ್ಜ್ಯೋತಿ ಬಹಿರ್ಜ್ಯೋತಿ ಪ್ರತ್ಯಕ್ ಜ್ಯೋತಿ परात्परा ज्योतिरेव ज्योति स्वयं ज्योति आत्मज्योति शिवोऽस्म्यहं। लोकाः समस्ताः सुखिनो भवन्तु लोकाः समस्ताः सुखिनो भवन्तु लोकाः समस्ताः सुखिनो भवन्तु। हरि ओम। श्री गुरुभ्यो नमः। हरि ओम।